ನಾನು ಹೇಳ್ತೀನಲ್ಲ, ಪ್ರೋಮೋ ನೋಡಿ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಪ್ರೋಮೋದಲ್ಲೇ ಒಂಥರ ಇರುತ್ತೆ, ಎಪಿಸೋಡಲ್ಲೇ ಒಂಥರ ಇರುತ್ತೆ. ಹೌದು, ನೆನ್ನೆ ಪ್ರೋಮೋದಲ್ಲಿ ನೋಡ್ಬಿಟ್ಟು ಕ್ಯಾಪ್ಟನ್ಸಿಯಲ್ಲಿ ಕಾವ್ಯಗೋಸ್ಕರ ಇದು ಅದು ಅಂತ ಹೇಳಿ ಪಿಕ್ಚರ್ ಸುದೀಪ್ ಸರ್ ಬೈತಾರೆ, ಹಿಂಗೆ ಹಿಂಗೆ ಅಂತ ಹೇಳಿ ಯಾರ್ಯಾರು ಕಮೆಂಟ್ ಮಾಡಿದ್ರು ಅವ್ರ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಯ್ತು ಅನಿಸುತ್ತೆ ಏನೇನು ಆಯಿತು ಅಂತ. ಹೌದು, ನಿಜಕ್ಕೂ ಮೊದಲಿಗೆ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂದರೆ ನಾಮಿನೇಷನಿಂದನೇ. ಫಸ್ಟು ಫ್ಯಾಮಿಲಿ ರೂಲ್ಸು, ಅದು ಕಾವ್ಯ ಬ್ರೇಕ್ ಮಾಡ್ತಾರೆ, ಅದನ್ನು ವಿಟಿ ಹಾಕ್ತಾರೆ. ಅದಾದಮೇಲೆ ಕಾವ್ಯ ಸ್ವಲ್ಪ ಕ್ಲಾಸ್ ತಾಣ್ತಾರೆ. ಅದಾದಮೇಲೆ ನಾಮಿನೇಷನ್ ಬರ್ತಾರೆ. ಹೌದು, ನಿಜಕ್ಕೂ ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಅಶ್ವಿನಿ ಅವರು ಇಷ್ಟುದ್ದ ಹೇಳ್ತಾರೆ, ಅದೇನೇನು ಹೇಳ್ತಾರೋ ಎಲ್ಲ ಮರ್ತೋಗಿರೋದು ಏನು ಹೇಳೋಣ ಬಿಡಿ, ನಿಮಗೆ ನೆನಪಿರುತ್ತೆ ಅವ್ರು ಏನೇನು ಹೇಳ್ತಾರೆ ಅಂತ. ಅವ್ರೇನೋ ಚಪ್ಪಾಳೆ ತಟ್ಟಿದ್ರಂತೆ, ಅನ್ಎಕ್ಸ್ಪೆಕ್ಟೆಡ್ ಅಂತ. ಬಟ್ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನೀವು ಕರೆಕ್ಟಾಗಿ ಕಾರಣ ಕೊಟ್ಟಿದ್ರೆ ನಾನು ಕಾವ್ಯನೇ ನಾಮಿನೇಷನ್ ಮಾಡ್ತಿದ್ದೆ, ನೀವು ಸರಿಯಾಗಿ ಕಾರಣ ಕೊಡಲಿಲ್ಲ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಅವರು ಗಿಲ್ಲಿಗೆ 1-3 ಕಾರಣ ಕೊಟ್ಟಿದೆ ಅಂತಾರೆ. ಆದರೆ ಗಿಲ್ಲಿ ಅವರು ಯಾವ ಕಾರಣನೂ ಕೊಡಲಿಲ್ಲ. ಒಂದು ಕಾರಣ ಕೊಟ್ಟರು, ಅದೇ ಫ್ಯಾಮಿಲಿ ರೂಲ್ ಬ್ರೇಕ್ ಮಾಡಿದ್ದು, ಅದೊಂದು ಕಾರಣ ಕೊಟ್ಟರು. ಅದಾದಮೇಲೆ ಇನ್ಯಾವ ಕಾರಣನೂ ಕೊಡಲಿಲ್ಲ. ಅದಾದಮೇಲೆ ಮನೆ ಮಂದಿಗೆಲ್ಲ ಕ್ಯಾಪ್ಟನ್ಸಿ ಇಷ್ಟ ಆಗಲಿಲ್ಲ, ಸರಿಯಾಗಿ ಮಾಡಲಿಲ್ಲ ಅಂತಾರೆ. ಗಿಲ್ಲಿ ಬೇರೆ ಕ್ಯಾಪ್ಟನಲ್ಲಿ ಯಾವ ರೀತಿ ಇರ್ತಾರೆ ಆ ವಿಡಿಯೋ ಹಾಕ್ತಾರೆ. ಅದು ಗೊತ್ತಲ್ಲ ಗಿಲ್ಲಿ ಹೆಂಗೆ ಆಟ ಆಡಿಸ್ತಾರೆ ಅಂತ. ಗಿಲ್ಲಿ ಅವರು 12 ಸೀಸನ್ನು ನೋಡ್ಕೊಬಂದಿರೋ ಸ್ಪರ್ಧಿ, 11 ಸೀಸನ್ನು ನೋಡ್ಕೊಬಂದು 12ನೇ ಸೀಸನ್ ಸ್ಪರ್ಧಿ. ಒಟ್ಟಿನಲ್ಲಿ ಎಲ್ಲ ಎಪಿಸೋಡಲ್ಲಿ ಎಲ್ಲ ಸೀಸನ್ನಲ್ಲೂ ನಿಮ್ಗೆ ಯಾವುದು ಮೋಸ್ಟ್ ಇಷ್ಟ ಆಗಿರೋದು ಅಂದರೆ ಅಲ್ಲಿ ಯಾವುದರಿಂದ ಅಳವಡಿಸ್ಕೊಂಡಿರೋ ಅಂತ ಕೇಳ್ತಾರೆ. ಪ್ರಥಮ್ ಅವರು ಹನುಮಂತ ಅವರು ಆವಾಗ ಒಂದು ಮಾತು ಹೇಳ್ತಾರೆ, ಕಿಚ್ಚ ಸುದೀಪ್ ಬನೀನ್ ಹಾಕ್ಕೊಂಡಿರ್ಬೋದು, ಬಟ್ ಬನೀನ್ ಹಾಕ್ಕೊಂಡಿರೋ ರಾಜ್ ಅಂತಾರೆ ಬದುಕ್ತಾ ಇದ್ದಾರೆ. ಈ ಡೈಲಾಗ್ ಚೆನ್ನಾಗಿತ್ತು. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಅದೇ ಟ್ರೆಂಡಲ್ಲಿ ಓಡ್ತಾ ಇರೋದು. ಒಳ್ಳೊಳ್ಳೆ ಆಮೇಲೆ ಇನ್ಯಾವುದಪ್ಪ ಅಂದರೆ ಅದೇ ಬಾತ್ರೂಮಲ್ಲಿ ಏನೋ ಜಗಳ ಆಯ್ತಲ್ಲ, ಅದನ್ನು ಫುಲ್ ಸೀರಿಯಸ್ ಆಗೋಗುತ್ತೆ, ಹಿಂಗೆ ಅಂತ ಅಂದ್ಕೊಂಡಿದ್ರು. ಬಟ್ ಅದು ಕಾಮಿಡಿಯಲ್ಲೇ ತಗೊಂಡ್ರು, ಯಾವುದು ಸೀರಿಯಸ್ ಆಗಿ ಏನು ತಗೊಳ್ಲಿಲ್ಲ. ಒಟ್ಟು ಬಿಗ್ ಬಾಸ್ ಎಪಿಸೋಡು ಒಂಥರ ವಾರದ ಕತೆ ಗಿಲ್ಲಿಯ ಜೊತೆ ಅಮ್ಮಂಗೆ ಇತ್ತು. ಬೇರೆ ಯಾರ್ದು ಅಷ್ಟೊಂದೇನು ಸಿಗಲಿಲ್ಲ, ಬರೀ ಗಿಲ್ಲಿ ಅಷ್ಟೇ ಇದ್ದಿದ್ದು ಇದೇ ಎಪಿಸೋಡ್ ಪೂರ್ತಿ. ಕೊನೆಯದಾಗಿ ಸೇವ್ ಆಗಿದ್ದು ಅಶ್ವಿನಿ ಅವರು, ಮೊದಲು ಸೇವ್ ಆಗಿದ್ದು. ಇಷ್ಟು ರಾತ್ರಿ ಬಿಗ್ ಬಾಸಲ್ಲಿ ನಡೀತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.